ಇಷ್ಟು ಒಂದು ಹೋಗಬೇಕು ಅಂತಕ್ಕಂಥ ಭಾವ ಯಾಕದ, ಏನಿದ ಅವಸರ ಎಷ್ಟಿದ ಅವಸರ, ಹೊರಟು ಬಿಟ್ಟಿದೆ ಆಗಲೇ ಅಂತ ತಿಳ್ಕೊಂಡು ಜನ ಹಾಡಿದಾಗ ಒಬ್ಬ ಮನುಷ್ಯ ಹಾಡ್ತಾನೆ. ಏನು ಅಂತ ಕೇಳಿದ್ರೆ, ನಿನ್ನ ಮಾತು ಹೆಂಗಿರ್ತಿದ್ವು ಅಂತ ಕೇಳಿದ್ರೆ, ಹಾಲು ಜೇನನ್ನು ಬೆರೆಸಿದಂತ ಮಾತು ಸವಿ ಸವಿ ಸಕ್ಕರೆ, ಹಾಲು ಜೇನನ್ನು ಬೆರೆಸಿದಂತ ಮಾತು ಸವಿ ಸವಿ ಸಕ್ಕರೆ, ಎಂತ ಕಠಿಣನು ಕರಗುತ್ತಿದ್ದನು ಮಧುರ ಮಾತಿನ ಅಕ್ಕರೆ ಅಂತ ಹೇಳ್ತಾನೆ. ನಿನ್ನ ಮಾತು ಹೆಂಗಿದ್ದು ಅಂತ ಕೇಳಿದ್ರೆ, ಬಿಸಿಲಲ್ಲಿ ನೊಂದ ಬಂದವರಿಗೆ ತಂಪು ಮಜ್ಜಿಗೆಯನ್ನು ಕೊಟ್ಟಂಥ ಭಾವ ಇರ್ತಿತ್ತು, ಬಿಸಿಲಲ್ಲಿ ನೊಂದು ಬಂದವರಿಗೆ ಸಿಹಿಯನ್ನು ಕೊಟ್ಟು ನೀರು ಕುಡಿಸಿದಂಥ ಭಾವ ಇರ್ತಿತ್ತು, ಹಸಿದು ಬಂದವ್ರಿಗೆ ಹಣ್ಣನ್ನು ಕೊಡ್ತಕ್ಕಂಥ ಭಾವ ಹೇಗಿರ್ತಿತ್ತು. ಅಷ್ಟೆಲ್ಲ ಒಂದು ಇರ್ತಕ್ಕಂಥವ್ ನೀನು ನಮ್ಮನ್ನು ಬಿಟ್ಟು ನೀನು ಹೋಗ್ತೀವಿ ಅಂದ್ರೆ ಹೇಗಿರಬೇಕು ಅಂತ ಹೇಳಿದಾಗ ಕೊಟ್ಟಬಸವಣ್ಣ ಭಕ್ತರಿಗೆ ಹೇಳ್ತಾನೆ, ಅಪ್ಪ ನನ್ನ ಕೆಲಸ ಆಗಿದೆ, ಪರಮಾತ್ಮ ಕರೀಲಿಕ್ಕತ್ತೇನೆ, ನಾನು ಹೋಗ್ತೀನಿ, ನಾನು ಹಾಗೆ ಹೋಗೋದಿಲ್ಲ, ಲಿಂಗ ಪೂಜೆ ಕೂತ್ಕೊಳ್ತೀನಿ ಅಂತ ತಿಳ್ಕೊಂಡು ಕೊಟ್ಟಬಸವಣ್ಣ ಅಂಗೈಯಲ್ಲಿ ಲಿಂಗ ಹಿಡ್ಕೊಂಡು ತಪೋಮುಕ್ತನಾಗಿ ಆ ನಿರ್ವಿಕಲ್ಪ ಸಮಾಧಿಯಲ್ಲಿ ಕೂಡ್ತಾನೆ. ಭವಿಗಳು ಭಕ್ತರು ಕೋಲಶಾಂತೇಶ್ವರನ ಮುಖ, ಆತನ ಮುಖಂಡತ್ವದ ಎಲ್ಲ ಜನಗಳು ಸೇರಿಕೊಂಡು 100 ಜನ ಜಂಗಮರು, ಗಣಾಧೀಶ್ವರರು, ಮಠಾಧೀಶ್ವರರು, ಜಗದ್ಗುರುಗಳು, ಅನೇಕ ಸಾಮಂತರು, ಧೀಮಂತರು, ದಿಲ್ಲಿಯ ಮಹಾದೊರೆ, ಬಡವ ಬಲ್ಲಿದರು ಎಲ್ಲರೂ ಸೇರಿಕೊಂಡು ಕೊಟ್ಟಬಸವಣ್ಣ ಅಪ್ಪಣೆ ಮಾಡ್ತಾನೆ, ಮೇಲೆ ಕೈಲಿ ಹಾಕಿಬಿಡ್ರಪ್ಪ ಅಂತ ಹೇಳ್ತಾನೆ. ಅವಾಗ ಯಾರಿಗೂ ಹಾಕಕ್ಕೆ ಮನಸ್ಸು ಆಗೋದಿಲ್ಲ. ಅವಾಗ ನಾನು ಸದಾ ನಿಮ್ಮೊಂದಿಗೆ ಇರ್ತೀನಿ, ಹಾಗೆ ಎಲ್ಲ ನಿರಂತರವಾಗಿ ನಿರ್ವಿಕಲ್ಪ ಸಮಾಧಿಯಲ್ಲಿ ನಾನು ಇರ್ತೀನಿ ಅಂತ ತಿಳ್ಕೊಂಡು ಹೇಳಿದಂಥ ಸಂದರ್ಭದಲ್ಲಿ ಅವತ್ತು ಒಂದು ಆಜ್ಞೆ ಮಾಡ್ತಾನೆ. ಏನು ಅಂತ ಕೇಳಿದ್ರೆ, ಇಂದಿನಿಂದ ನನ್ನ ಜಾತ್ರೆ ಪ್ರಾರಂಭವಾಗ್ತದೆ, ಆ ಜಾತ್ರೆಗೆ ಯಾರಿಂದ ಮನೆಯಿಂದ ಗಿಣ್ಣು ಬರಬೇಕು ಅಂತ ಕೇಳಿದ್ರೆ, ನಾವಿವತ್ತೇನು ಬೇಡಾದವರು ದಲಿತರು ಅಂತ ನಾವು ಹೇಳ್ತೀವಲ್ಲ, ಅವರೆಲ್ಲ ನಮ್ಮವರು ಅಂತಕ್ಕಂಥ ಭಾವನೆ ನಿಮ್ಗೆ ಬರಬೇಕು ಅಂತ ಹೇಳಿ ಆ ಒಂದೇ ಮನೆಯಿಂದ, ಅದು ಮೂಲ ನಕ್ಷತ್ರ ಕೂಡಿದಲ್ಲಿ ಅವತ್ತು ಅವರ ಮನೆಯಲ್ಲಿ ಒಂದು ಯಾವುದಾದ್ರೂ ಹಸು ಆಗಲಿ ಏನಾದರೂ ಒಂದು ಕರು ಹಾಕಿದರೆ ಆ ಮನೆಯ ಗಿಣ್ಣವೇ ನನಗೆ ಎಳೆಗೆ ಬರಬೇಕು, ಇದು ಎಲ್ಲಿವರೆಗೂ ಬರ್ತದ ಅಲ್ಲಿವರೆಗೂ ನಾನು ಇರ್ತೀನಿ ಅಂತ ತಿಳ್ಕೊಂಡು ಭಾಷೆ ಕೊಟ್ಟಿರ್ತಕ್ಕಂಥ ಕೊಟ್ಟಬಸವಣ್ಣ ಅಲ್ಲಿ ಆ ಜನ ಎಲ್ಲ ಕಲ್ಲನ್ನು ಹಾಕಿ ಮೇಲೆ ಗದ್ದಿಗೆಯನ್ನು ಮಾಡ್ತಾರೆ. ಅದು ನಿರ್ವಿಕಲ್ಪ ಸಮಾಧಿ ಅಂತ ತಿಳ್ಕೊಂಡು ಎಷ್ಟೋ ಜನ ಊಟ ಬಿಟ್ಟು ನಿದ್ದೆ ಬಿಟ್ಟು ಎಷ್ಟೋ ಜನ ಅವತ್ತು ತೀರ್ಕೊಂಡೋದ್ರು. ಯಾಕಂತ ಕೇಳಿದ್ರೆ, ಕೊಟ್ಟೂರು ಬಸವಣ್ಣ ಇಲ್ಲದ ಮೇಲೆ ನಾವು ಈ ಭೂಲೋಕದಲ್ಲಿ ಇದ್ದರೆ ಅಂತ ತಿಳ್ಕೊಂಡು ಎಷ್ಟೋ ಜನ ನೀರು ಕುಡಿಯೋದು ಬಿಟ್ಟರು, ಊಟ ಮಾಡೋದು ಬಿಟ್ಟರು, ಬಟ್ಟೆ ಹಾಕೋದು ಬಿಟ್ಟರು, ಅಲ್ಲೇ ಗದ್ದೆ ಮುಂದೆ ಮಲ್ಕೊಂಡು ಅಲ್ಲೇ ಪ್ರಾಣ ಬಿಟ್ಟಂಥ ನಿದರ್ಶನಗಳು ಅದಾವೆ. ಈ ಪುರಾಣದಲ್ಲಿ ಬಂದಿದ್ದ ಅಂದಿಗುಂಟು ಇಂದು ಇಲ್ಲ ಅಂತ ಅಲ್ಲ, ಇಂದಿಗೂ ಸಹಿತ ಕೊಟ್ಟಬಸವಣ್ಣ ನಿಮ್ಮೆಲ್ಲರ ಮುಖಾಂತರವಾಗಿ ತನ್ನ ಕೆಲಸ ಮಾಡ್ಕೊಳ್ತಾನೆ. ಇವತ್ತಿಲ್ಲೇನು ನೀವು ಪುರಾಣ ಹಚ್ಚಿರಲ್ಲ, ಕೊಟ್ಟಬಸವಣ್ಣವ್ರಿಗೆ ಯಾರಿಗೂ ಸಂಬಂಧಿಕರು ಬೀಗ, ಅಳಿಯ, ಮಾವ, ಕಕ್ಕ, ಅಕ್ಕಿರೇನ್ರಿ ಯಾರೂ ಇಲ್ಲ. ಅವರು ದೇವರು, ನಾವ ಭಕ್ತರು. ಆದಾಗ್ಯೂ ಸಹಿತ ಎಲ್ಲರೂ ಸೇರಿಕೊಂಡು ಆತನ ಹೆಸರ ಮೇಲೆ ಒಂದು 11 ದಿವಸ ಪುರಾಣ ಕಾರ್ಯಕ್ರಮ ಮಾಡಿ, ಆತನ ಸ್ಮರಣೆಯಲ್ಲಿ ದಾಸವನ್ನು ಮಾಡಿ, ಆತನ ಹೆಸರ ಮೇಲೆ ಪಾದಯಾತ್ರೆ ಮಾಡ್ಕೊಂಡು ಬರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೊಂಡು ಬರ್ತೀವಿ ಅಂತ ಕೇಳಿದ್ರೆ, ಇವತ್ತಿಗೂ ನಿರಂತರವಾಗಿ ಕೊಟ್ಟಬಸವಣ್ಣ ದೇದೀಪ್ಯಮಾನವಾಗಿ ಕೊಟ್ಟೂರು ಕ್ಷೇತ್ರದಲ್ಲಿ ಅದಾನ ಅಂತಕ್ಕಂಥ ಮಾತಿಗೆ ಈ ಲೀಲೆ ಸಂಪನ್ನವಾಗ್ತದೆ. ಇನ್ನು ಒಂದು ಕಾಯಿ ಒಡ್ರಿಗೆ ಒಂದು ಕಾಯಿ ಕರ್ಪರಾಜ್ ಹೇಳ್ತಾರೆ. ಸ್ವಲ್ಪ ಎಲ್ಲ ಜನ ಎದ್ದು ನಿಂದರು.